10 ಕೋಟಿ ಮೌಲ್ಯದ ವಿಲ್ಲಾ ಕೂಡ ಮುಳುಗಡೆಯಾಗಿದೆ ಮಳೆಗೆ. ವರ್ತೂರು ಬಳಿಯ ಕೋಟಿಗಟ್ಟಲೆ ವಿಲ್ಲಾಗಳು ಜಲಾರ್ಭಟಕ್ಕೆ ತಂಡ ಹೊಡೆದುಬಿಟ್ಟಿವೆ. ಇಡೀ ವಿಲ್ಲಾಗಳನ್ನೇ ಅಂದರೆ ಆ ವಿಲ್ಲಾಗಳಿರ್ತಕ್ಕಂಥ ಬಡಾವಣೆಯನ್ನೇ ನೀರು ಮುಳುಗಿಸ್ಬಿಟ್ಟಿದೆ. ಅತ್ಯಂತ ಪ್ರತಿಷ್ಠಿತ ವಿಲ್ಲಾಗಳಿಗೆ ನೀರು ನುಗ್ಗಿ ಜಲ ದಿಗ್ಬಂಧನ. ಯಮಲೂರು ಬಳಿಯ ವಿಲ್ಲಾಗಳು ಮುಳುಗಡೆ. ಅವರು ಅನುಭವಿಸ್ಲಿ ಅಂತಂದರೆ ಕೇವಲ ಬಡವರ್ಗದ ಜನ ಅಥವಾ ತಗ್ಗು ಪ್ರದೇಶದ ಜನ ಅಂತಲೇ ಅಲ್ಲ, ಕಷ್ಟ ಏನು ಅಂತಕ್ಕಂಥದ್ದನ್ನು ನೋಡಬೇಕು, ಎಲ್ಲರೂ ಕೂಡ ಗೊತ್ತಾಗಬೇಕು. ಅವರು ವಿಲ್ಲಾದಿಂದ ಹೊರಗೆ ಬರೋದೇ ಇಲ್ಲ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲರೂ ಮನುಷ್ಯರೇ. ಶ್ರೀಮಂತಿಕೆ ಬಡತನ ಅಂತಕ್ಕಂಥದ್ದು ಮಳೆಗೆ ಪ್ರವಾಹಕ್ಕೆ ಗೊತ್ತಾಗಲ್ವಲ್ಲ. ನೋಡಿ, ಎಲ್ಲ ಐಷಾರಾಮಿ ಕಾರ್ಗಳು, ದೊಡ್ಡ ದೊಡ್ಡ ಕಾರ್ಗಳು. ಆದರೆ ಇವರು ಟ್ರಾವೆಲ್ ಮಾಡ್ತಿರೋದು ಯಾವುದರಲ್ಲಿ? ಟ್ರ್ಯಾಕ್ಟರ್ನಲ್ಲಿ. ಇಲ್ಲಿ ನೋಡಿ, ಇಲ್ಲೊಂದು ಅಪಾರ್ಟ್ಮೆಂಟಿಗೆ ನೀರು ನುಗ್ಗಿರೋದು. ಹಾಗೆ ಬಂದಿದೆ ಪರಿಸ್ಥಿತಿ. ಹೋಗಲೇಬೇಕು, ಹೊರಗಡೆ ದುಡಿಲೇಬೇಕು. ಎಷ್ಟು ದಿನ ಅಂತ ರಜಾ ಹಾಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಸಾಮಾನ್ಯವಾಗಿ ಈ ವಿಲ್ಲಾಗಳೆಲ್ಲ ಕಟ್ಟಿರುವಂತಹ ಒಳ್ಳೊಳ್ಳೆ ಏರಿಯಾಗಳಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿರ್ತಾರೆ, ಮಳೆ ನೀರು ನುಗ್ಗದೇ ಇರೋ ಹಾಗೆ. ಅದನ್ನೂ ದಾಟಿ ಈಗ ಪ್ರವಾಹ ಆಗಿದೆಯಾ ಅಂತ ಈ ಭಾಗದಲ್ಲಿ? ಹೌದು, ಪ್ರತಿಷ್ಠಿತ ವಿಲ್ಲಾ ಅದು ದಿವ್ಯಶ್ರೀ ಅಂತ ಯಮಲೂರು ಬಳಿ ಬರುತ್ತೆ ಅರವಿಂದ್. ಸೊ ಸುಮಾರು 10 ಕೋಟಿ, ಒಂದು ವಿಲ್ಲಾಗೆ 10 ಕೋಟಿ ಪ್ರೈಸ್ ಇದೆ ಅಲ್ಲಿ. ಸೊ ಆ ವಿಲ್ಲಾ ಇವತ್ತು ಸಂಪೂರ್ಣವಾಗಿ ನಿನ್ನೆಯಿಂದ ಮುಳುಗಡೆ ಆಗಿದೆ. ಇವತ್ತು ಕೂಡ ಅಲ್ಲಿನ ನೀರಿನ ಪ್ರಮಾಣ ಏನಿದೆ ಅದು ತಗ್ತಾ ಇಲ್ಲ. ಒಂದು ವಿಲ್ಲಾಗಳನ್ನು ಸಾಮಾನ್ಯವಾಗಿ ನೀವು ಹೇಳಿದಾಗೆ ವೆಲ್ ಪ್ಲಾನ್ಡ್ ಆಗಿ ಕಟ್ಟಿರ್ತಾರೆ, ಎಲ್ಲಾ ಸಮರ್ಪಕವಾಗಿರುವಂತಹ ವ್ಯವಸ್ಥೆಗಳು ಇರುತ್ತೆ. ಆದ್ರೆ ಈ ಬಾರಿಯ ಒಂದು ಕಡೆಯಿಂದ ಮಹಾಮಳೆ, ಇನ್ನೊಂದು ಕಡೆಯಿಂದ ಬೆಳ್ಳಂದೂರು ಆಗಿರ್ಬೋದು, ವರ್ತೂರು ಆ ಸುತ್ತಮುತ್ತಲಿನ ಕೆರೆ ಕೋಡಿ ತುಂಬಿ ಹರಿದು ಆ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನೊಂದು ಕಡೆಗೆ ರಾಜಕಾಲುವೆಯ ನೀರು ಸರಿಯಾಗಿ ಸರಾಗವಾಗಿ ಹೋಗದೆ ಉಕ್ಕಿ ಹರಿತಾ ಇರೋದ್ರ ಪರಿಣಾಮ ಈಗ ಪ್ರತಿಷ್ಠಿತ ವಿಲ್ಲಾಗಳು ಕೂಡ ಈ ಬಾರಿ ಎಲ್ಲವೂ ಕೂಡ ಮಳೆಗೆ ಮುಳುಗಡೆಯಾಗಿರುವಂತದ್ದೇ. ಪ್ರತಿಷ್ಠಿತ ವಿಲ್ಲಾಗಳು, ಬಡಾವಣೆಗಳು. ಸೊ ಇದು ಕೂಡ ಅಷ್ಟೇನೆ ಸಪರೇಟ್ ಆಗಿರುವಂತಹ ವಿಲ್ಲಾ ಸುಮಾರು 50ರಿಂದ 60 ವಿಲ್ಲಾಗಳು ಅಲ್ಲಿ ಆ ಒಂದು ಪ್ರತ್ಯೇಕವಾಗಿದೆ. ಆ ವಿಲ್ಲಾಗಳು ಕೂಡ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ. ಜನ ಮನೆಯಿಂದ ಹೊರಗಡೆ ಬಾರದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅರವಿಂದ್. ಓಕೆ, ಆಯಿತು. ಈಗ 10 ಕೋಟಿ ಒಂದು ವಿಲ್ಲಾಗಿ ಅಂತಲೇ ಇದಿಟ್ಕೊಳ್ಳೋಣ ಅಂತಂದ್ರೂ ಕೂಡ ಎಲ್ಲ ತುಂಬ ದೊಡ್ಡ ದೊಡ್ಡ ಶ್ರೀಮಂತರೇ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಮಂತ್ರಿಗಳಿಗೆ ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಹೇಳಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರಾ ಅರವಿಂದ್? ಈಗ ಇಲ್ಲಿವರೆಗೂ ಕೂಡ ಅವ್ರು ಹೇಳಿದಂಗೆ ಅಧಿಕಾರಿಗಳು ಯಾರು ಕೂಡ ಬಂದಿಲ್ಲ. ಈಗ BBMP ಅವ್ರಿಗೆ ಹೇಗಾಗಿದೆ ಅಂದ್ರೆ, ಒಂದ್ ಕಡೆಯಿಂದ ಕಾಲ್ಗಳ ಮೇಲೆ ಕರೆಗಳು ಬರ್ತಾನೆ ಇದೆ ಹೆಲ್ಪ್ ಲೈನ್ಗೆ. ಸೊ ಹೋಗೋದಕ್ಕೂ ಕೂಡ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಇನ್ನೊಂದು ಕಡೆಗೆ ಕಾರ್ಪೊರೇಟರ್ಸ್ ಇಲ್ಲ, ಬಂದ್ರೆ MLAಗಳು ಮಾತ್ರ ಬರ್ಬೇಕು. MLAಗಳು ಎಲ್ಲಿಗೆ ಅಂತ ಹೋಗ್ತೀವಿ ನಾವು ಅನ್ನುವಂಥದ್ದು ಅವ್ರ ಪ್ರಶ್ನೆ. ಬಹುತೇಕ MLAಗಳು ಹೋಗ್ತಾನೆ ಇಲ್ಲ ಅವ್ರವ್ರ ಏರಿಯಾಕ್ಕೆ, ಯಾಕಂದ್ರೆ ಜನ ಅಷ್ಟೊಂದು ಹಿಡಿ ಶಾಪವನ್ನೇ ಹಾಕ್ತಾರೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಯಾವ ಬಡಾವಣೆಯಲ್ಲೂ ಕೂಡ ಬಹುತೇಕ BBMP ಕೆಲಸನೇ ಮಾಡ್ತಾ ಇಲ್ಲ. ನೀರನ್ನ ಪಂಪ್ ಮಾಡಿ ಹೊರಗಡೆ ಹಾಕುವಂತದ್ದಾಗ್ಲಿ ಅಥವಾ ಅವ್ರಿಗೆ ಫುಡ್ ಸಪ್ಲೈ ಬಗ್ಗೆ ಆಗ್ಲಿ ಅದ್ ಗಮನನೇ ಹರಿಸ್ತಾ ಇಲ್ಲ. ಕೇವಲ ಮಳೆ ಬರ್ತಾ ಇದೆ, ಮುಳುಗಡೆ ಆಗ್ತಾ ಇದೆ. 4ರಿಂದ 5 ದಿನ ಅದೇ ರೀತಿ ನೀರಿರುವಂತಹ ಪರಿಸ್ಥಿತಿ ಇದೆ. ಮೊನ್ನೆಯಿಂದಲೂ ಕೂಡ ಅದೇ ರೀತಿ ಸಮಸ್ಯೆಗಳು ರಿಪೀಟ್ ಆಗ್ತಾನೆ ಇದೆ. ಅದು ಪ್ರತಿಷ್ಠಿತ ಬಡಾವಣೆ ಆಗಿರ್ಲಿ ಅಥವಾ ಸ್ಲಮ್ಗಳೇ ಆಗಿರ್ಲಿ, ಎಲ್ಲೂ ಕೂಡ BBMP ಅಧಿಕಾರಿಗಳು ಸಹಾಯಕ್ಕೆ ಅಂತ ಹೋಗಿರುವಂತಹ ಉದಾಹರಣೆ ಬಹುತೇಕ ಬೆಂಗಳೂರಿನಲ್ಲಿ ಈ ಬಾರಿಯ ಪ್ರವಾಹದಲ್ಲಿ ಇಲ್ವೇ ಇಲ್ಲ ಅರವಿಂದ್. ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಹೇಳಿದ್ನಲ್ಲ, ಎಷ್ಟು ಕೋಟಿ ಬೆಲೆ ಬಾಳುವ ಮನೆಗಳಾದ್ರೇನಂತೆ, ಕಟ್ಟಬೇಕಾದ ಜಾಗದಲ್ಲಿ ಸೂಕ್ತ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಕಟ್ಟಿದ್ದಿದ್ರೆ ಇವತ್ತಿನ ದಿನ ಈ ಪರಿಸ್ಥಿತಿ ಬರ್ತಿರಲಿಲ್ಲ.